10ನೇ ತರಗತಿಯ ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸೊ ಹಿಂದಿನ ಕ್ಲಾಸ್ ಒಳಗೆ ನಾವು ಕ್ವಶನ್ ಟ್ಯಾಗ್ ಒಳಗೆ ಪಾರ್ಟ್ 1 ಬಗ್ಗೆ ನೋಡಿದ್ವಿ. ಇವತ್ತು ಅದ ಕ್ವಶನ್ ಟ್ಯಾಗ್ ಏನು ಒಂದು ಸಬ್ಜೆಕ್ಟಿನ ಮುಂದುವರೆದ ಭಾಗವನ್ನು ನಾವು ಇವತ್ತು ನೋಡೋಣ. ಸೊ ಇಲ್ಲಿಗೆ ಮೊದಲಿಗೆ ನಾವು 2020 ನಿಮ್ಗೆ ಒಂದು ಕ್ವಶನ್ ಕೇಳ 2020 SSLC ಇರುವಂತಹ ಒಂದು ಆನ್ಯುವಲ್ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಕೇಳ್ಯಾರ ಕ್ವಶನ್ ಟ್ಯಾಗ್ ಬಗ್ಗೆ. ಸೊ ಅದನ್ನ ನಿಮಗೆ ಇಲ್ಲಿ ನಾನು ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಫಸ್ಟಿಗೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕೊಟ್ಟಾರ. ಸೊ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ನ ಒಂದು ಸೆಲೆಕ್ಟ್ ಮಾಡ್ರಿ ಆಪ್ಷನ್ ಕೊಟ್ಟಾರ. ಸೊ ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್. ಒನ್ಸ್ ಅಗೇನ್ ಐ ರಿಪೀಟ್, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್ ಅಂತಿದೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಾರ. ಇಲ್ಲಿ ನಾವೇನ್ ಮಾಡ್ಬೇಕು, ನೀವು ಕ್ವಶನ್ ಟ್ಯಾಗ್ ನ ಮಾಡ್ಬೇಕು ಇದನ್ನ. ಸೊ ಹಂಗಾರೆ ಆಪ್ಷನ್ ಹಿಂಗದಾವು. ಡಸಂಟ್ ದೇ ಒಂದೇ ಆಪ್ಷನ್ ಏನೈತಿ, ಡಸಂಟ್ ದೇ. ಸೊ ಎರಡನೇ ಬಿ ಆಪ್ಷನ್ ಡೋಂಟ್ ದೇ, ಎರಡನೇ ಆಪ್ಷನ್ ಡೋಂಟ್ ದೇ ಐತಿ. ಮೂರನೇ ಆಪ್ಷನ್ ಡಿಡಂಟ್ ದೇ ಐತಿ, ಡಿಡಂಟ್ ದೇ ಐತಿ. ಅಂಡ್ ನಾಲ್ಕನೇ ಆಪ್ಷನ್ ಏನಿದೆ, ಡಿಡ್ ದೇ ಅಂತ ಐತಿ, ಡಿಡ್ ದೇ ಅಂತ ಐತಿ. ಸೊ ಹಿಂಗ ಒಂದು ಕ್ವಶನ್ ಪೇಪರ್ ಒಳಗ ಟ್ಯಾಗ್ ಕ್ವಶನ್ ಮಾಡ್ರಿ ಅಂತ ಹೇಳಿ ಆಪ್ಷನ್ ನ ಕೊಟ್ಟಾರ 2020 ಇರುವಂತ ಒಂದು ಪ್ರಶ್ನೆ. ಹಾಗಾದ್ರೆ ಇದು ಸಾಲ್ವ್ ಮಾಡ್ತಾ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಫಸ್ಟ್ ಸ್ಟೆಪ್ ಏನ್ ನಮ್ದು ಪಾರ್ಟ್ 1 ಒಳಗೆ 1ನೇ ಕ್ಲಾಸ್ ಒಳಗೆ ಹೇಳ್ದಂಗ ಇದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅನ್ನೋದನ್ನ ತಿಳ್ಕೊಬೇಕಾಗಿರ್ತದೆ. ಹೌದಾ? ನೋಡ್ರಿ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್ ಒಂದು ಸೆಂಟೆನ್ಸ್ ಇದೆ ಆಲ್ರೆಡಿ. ಹಂಗಾರೆ ನೋಡ್ರಿ, ರಾಕೆಟ್ಸ್ ಅನ್ನೋದು ಏನಿದು ಸಬ್ಜೆಕ್ಟ್. ಹೌದಾ? ರಾಕೆಟ್ಸ್ ಅನ್ನೋ ಸಬ್ಜೆಕ್ಟ್. ಕ್ಯಾರಿ ಅನ್ನೋದೇನಿದು, ಕ್ಯಾರಿ ಅನ್ನೋದೇನಿದು, ಕ್ಯಾರಿ ಇದು ಒಂದು ವರ್ಬ್. ಹೌದಾ? ಇದು ವರ್ಬ್. ಅದೇ ರೀತಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್. ನೋಡ್ರಿ, ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್ ಅನ್ನೋದು ಇದು ಆಬ್ಜೆಕ್ಟ್ ಆಗತ್ತೆ, ಆಬ್ಜೆಕ್ಟ್. ಹೌದಾ? ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್. ನೋಡ್ರಿ, ರಾಕೆಟ್ಸ್ ಕ್ಯಾರಿ, ರಾಕೆಟ್ ಹೊತ್ತೊಯ್ತದೆ ಯಾರನ್ನ, ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ನ ಹೊತ್ತೊಯ್ತತಿ ಅಂತ ಹೇಳ. ಹೌದಾ? ಹಂಗಾರೆ ಇದು ಎಂತ ಸೆಂಟೆನ್ಸ್ ಆಯ್ತು? ನಾವು ಫಸ್ಟ್ ಏನ್ ಮಾಡ್ಬೇಕಿದ್ನ, ಪಾಸಿಟಿವ್ ಇದೇನೋ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅನ್ನೋದನ್ನ ತಿಳ್ಕೊಬೇಕಲ್ಲ. ಹಂಗಂದ್ರೆ ಇದು ಪಾಸಿಟಿವ್ ಸೆಂಟೆನ್ಸ್ ಐತಿ. ಹೌದಾ? ರಾಕೆಟ್ಸ್ ಕ್ಯಾರಿ ಮಾಡ್ಕೊಂಡು ಹೋಗ್ತದೆ ಸ್ಯಾಟಲೈಟ್ಸ್ ನ ಮತ್ತು ಜನರನ್ನ ಸ್ಪೇಸ್ ತಗೊಂಡು ಹೋಗ್ತತಿ ಅನ್ನೋದು ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗೈತೆ. ಸೊ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯ್ತು ನಮ್ದು. ಮೊದಲನೇ ಪಾಸಿಟಿವ್ ನೆಗೆಟಿವ್ ಅಂತ ಕ್ಲಿಯರ್ ಮಾಡ್ಕೊಂಡ್ವಿ. ಹಾಗಾದ್ರೆ ಇದನ್ನ ನೆಗೆಟಿವ್ ಆಗಿ ಕೊಟ್ಟಿದ್ರು ಅಂತ ಹೇಳಿ. ಸೊ ನೆಗೆಟಿವ್ ಸೆಂಟೆನ್ಸ್ ಅನ್ನು ನಿಮಗೋಸ್ಕರ ಇದು ಮಾಡಿದ್ದೆ ನಾನು. ನೋಡ್ರಿ, ರಾಕೆಟ್ಸ್ ಡೂ ನಾಟ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್. ಇಲ್ಲಿ ಹೊತ್ತೊಯ್ತೈತೆ ಅಂತ ಹೇಳಿದ್ರು, ಇಲ್ಲಿ ಹೊತ್ತೊಯ್ಯಂಗಿಲ್ಲ. ಡೋಂಟ್ ಕ್ಯಾರಿ ಅಥವಾ ಡೂ ನಾಟ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್. ರಾಕೆಟ್ಸ್ ಅನ್ನೋದು ಅಗೇನ್ ಸಬ್ಜೆಕ್ಟ್. ಇಲ್ಲೇ ಡೂ ಅನ್ನೋದೇನು, ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್. ನಾಟ್ ಅನ್ನೋದು ಏನೈತಲ್ಲ, ಇದು ನೆಗೆಟಿವ್ ಸೆಂಟೆನ್ಸ್ ಅನ್ನ ತೋರಿಸ್ತತಿ. ನೆನಪಿರ್ಲಿ, ನಾಟ್ ಅನ್ನೋದು ಏನೈತಲ್ಲ, ಯಾವುದೇ ಸೆಂಟೆನ್ಸ್ ಒಳಗೆ ನಾಟ್ ಬಂದ್ರದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ತೋರಿಸ್ತದೆ. ಸೊ ಕ್ಯಾರಿ ಹೆಲ್ಪಿಂಗ್ ವರ್ಬ್, ಅದೇ ವರ್ಬ್ ಇದೆ. ಸೊ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್ ನಾಟ್ ಬಂದಾಗ ಇದು ಎಂತ ಸೆಂಟೆನ್ಸ್ ಆಯ್ತು ಹಂಗಂದ್ರೆ? ವೆರಿ ಗುಡ್. ಯಾವುದು? ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಹೌದಾ? ಫಸ್ಟ್ ಸ್ಟೆಪ್ ಕ್ಲಿಯರ್ ನಮ್ದು. ನಾವು ಒಂದು ನೀವು ಹಿಂಗ ಮಾಡ್ಬೇಕು ಕ್ವಶನ್ ಪೇಪರ್ ಒಳಗೆ ಎಂತ ಕ್ವಶನ್ ಕೊಟ್ರ, whether it is a positive sentence or a negative sentence, we have to find that is whether it is positive or negative. ಹಂಗಾದ್ರೆ ನೋಡ್ರಿ, ಫಸ್ಟ್ ಪಾಸಿಟಿವ್ ಇತ್ತು, ಅದು ಪಾಸಿಟಿವ್ ಸೆಂಟೆನ್ಸ್ ಐತಿ. ಸೆಕೆಂಡ್ ಅದನ್ನ ನೆಗೆಟಿವ್ ಮಾಡಿದ್ವಿ, ನಾಟ್ ಬಂದಿತ್ತು ಅಂದ್ರೆ ಅದು ನೆಗೆಟಿವ್ ಅಂತ ಗೊತ್ತಾಗ್ತದೆ. ಓಕೆ? ಹಂಗಂದ್ರ ವಿದೌಟ್ ಆಕ್ಸಿಲರಿ ವರ್ಬ್ಸ್ ಸೆಂಟೆನ್ಸಸ್ ಇದ್ದಾಗ, ಅಂದ್ರ ವಿದೌಟ್ ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸ್ ಗಳಿದ್ದಾಗ ನಾವು ಕ್ವಶನ್ ಟ್ಯಾಗ್ ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ತಿಳ್ಕೊಂಡು ಅನ್ನೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು, ಅದೇ ರೀತಿ ಸಿಂಪಲ್ ಪಾಸ್ಟ್ ಟೆನ್ಸ್. ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿದ್ದಾಗ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗಿದ್ದಾಗ ಕ್ವಶನ್ ಟ್ಯಾಗ್ ನ ಯಾವ ರೀತಿ ಮಾಡ್ಬೋದು ನಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಇದ್ರಾಗ ಡೂ ಮತ್ತೆ ಡಸ್ ಅನ್ನ ಉಪಯೋಗ ಮಾಡ್ತೀವಿ ನಾವು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಡೂ ಅಂಡ್ ಡಸ್ ಅನ್ನ ಉಪಯೋಗ ಮಾಡ್ತೀವಿ. ಡೂ ಹಂಗಂದ್ರೆ ಯಾವ್ದ್ರ ಜೊತೆ ಉಪಯೋಗ ಮಾಡ್ಬೇಕ್ರಿ, ಯೂಸ್ ಮಾಡ್ಬೇಕ್ರಿ ಅಂತ ಕೇಳಿದ್ರ, ಐ, ವಿ, ಯು, ದೇ. ಐ ರಿಪೀಟ್, ಐ, ವಿ, ಯು ಮತ್ತು ದೇ ಇದ್ದಾಗ ಡೂ ನ ಯೂಸ್ ಮಾಡ್ಬೇಕು ನಾವು. ಅದ ಡಸ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರ, he, she, it. I repeat, he, she,
ಇಟ್ ಇದ್ದಾಗ ನಾವು ಡಸ್ ಉಪಯೋಗ ಮಾಡಬೇಕು. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ವರ್ಬ್ ಪ್ಲಸ್ ಎಸ್ ಆರ್ ಇಎಸ್, ವರ್ಬ್ ಜೊತೆಗೆ ಎಸ್ ಅಥವಾ ಇಎಸ್ ಇದ್ದಾಗ ಡಸ್ ಅನ್ನ ಯೂಸ್ ಮಾಡಬೇಕು. ನೋಡ್ರಿ ಸಿಂಗ್ಸ್, ಸಿಂಗ್ಸ್ ಎಸ್ ಇದೆ, ಅದೇ ರೀತಿ ಗೋಸ್ ಇಎಸ್ ಇದೆ. ಸೊ ಈ ರೀತಿಯಾಗಿ ವರ್ಬ್ಗಳು ಬಂದಾಗ, ಸಿಂಗ್ಸ್ ಮತ್ತೆ ಗೋಸ್ ಬಂದಾಗ ಏನು ಉಪಯೋಗ ಮಾಡ್ಬೇಕು ನಾವು? ಡಸ್ ಅನ್ನ ಉಪಯೋಗ ಮಾಡಬೇಕು. ಯಾವಾಗ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಮಾತ್ರ ಇದು. ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗ ನೋಡ್ರಿ, ಸಿಂಪಲ್ ಪಾಸ್ಟ್ ಒಳಗ ಡಿಡ್ ಅಂತ ಒಂದ ಬರ್ತದೆ. ಇಲ್ಲಿ ಏನೂ ಇಲ್ಲ ತಲೆ ಕೆಡಿಸ್ಕೊಳ್ಳುವಂಥದ್ದು. ಡಿಡ್ ಸಿಂಪಲ್ ಪಾಸ್ಟ್ ಅನ್ನುವಂತ ಸೆಂಟೆನ್ಸ್ ಒಳಗೆ ಇತ್ತು ಅಂತ ಹೇಳಿದ್ರೆ ನಾವು ಕ್ವಶನ್ ಟ್ಯಾಗ್ ಒಳಗ ಡಿಡ್ ಉಪಯೋಗ ಮಾಡಬೇಕು. ಇದು ಕ್ಲಿಯರ್ ಆಯ್ತಾ? ಸೊ ಹಂಗಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಇನ್ನೂ ಈಸಿ ಆಗಿ ಹೇಳೋದಾದ್ರೆ ಸಿಂಗ್ V1 ವರ್ಬ್ 1 ಸಿಂಗ್ ಇದ್ದಾಗ ಡೂ ಯೂಸ್ ಮಾಡ್ರಿ. ಸಿಂಗ್ಸ್ ಹೌದಾ, ಸಿಂಗ್ಸ್ ಇದ್ದಾಗ ಡಸ್ ಯೂಸ್ ಮಾಡ್ರಿ. ಇಲ್ಲಿ ನೋಡಿ ನೀವು ಆಲ್ರೆಡಿ, ಹೌದಾ? ಅದೇ ರೀತಿ ಸ್ಯಾಂಗ್ ಇದ್ದಾಗ V2 ವರ್ಬ್ 2 ಡಿಡ್ ಅನ್ನ ಯೂಸ್ ಮಾಡಿ, ಪಾಸ್ಟ್ ಟೆನ್ಸ್. ಹೌದಾ? ಸ್ಯಾಂಗ್ ಇದ್ದಾಗ ಡಿಡ್ ಅನ್ನ ಉಪಯೋಗ ಮಾಡ್ರಿ. ಇಷ್ಟು ಮಾಡಿದ್ರ ನಮಗ ರೂಲ್ ಕ್ಲಿಯರ್ ಆಯ್ತು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಮಾತ್ರ. ಹಂಗಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸಿಗೆ ನಾವು ಡಿಡ್ ನ ಉಪಯೋಗ ಮಾಡಿದ್ವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಡೂ ಮತ್ತು ಡಸ್ ಅನ್ನ ಉಪಯೋಗ ಮಾಡಿದ್ವಿ. ಇನ್ನ ಇದ್ರೊಳಗೆ ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದ್ರ, ಟೆನ್ಸ್ ಯಾವುದು ಅಂತ ಹೇಳಿ ನಾವು ಕಂಡು ಹಿಡಿಬೇಕಲ್ಲ. ಮೊದಲಿಗೆ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಹಂಗ ಬರಂಗಿಲ್ಲ. ಟೆನ್ಸ್ ಯಾವ್ದಾಗ ಐತಿ ಅಂತ ಹೇಳಿ ನಾವು ಗೊತ್ತು ಮಾಡ್ಕೊಂಡ್ರೆ ಮಾತ್ರ ಕ್ವಶನ್ ಟ್ಯಾಗ್ ಮಾಡಕ್ ಬರ್ತದೆ. ಹಂಗ ನೋಡ್ರಿ, ಫೈಂಡ್ ಔಟ್ ಟೆನ್ಸ್. ಹೌದಾ? ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್. ಹೌದಾ? ನೋಡ್ರಿ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ದ ಸ್ಪೇಸ್ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ಮಾಡೋಣ ಹಂಗಂದ್ರೆ ನಾವು ರಾಕೆಟ್ಸ್ ಸಬ್ಜೆಕ್ಟ್, ಹೌದಾ? ಅಂಡ್ ಕ್ಯಾರಿ ಅನ್ನೋದು ಮೇನ್ ವರ್ಬ್ V1 ವರ್ಬ್ 1. ಸ್ಯಾಟಲೈಟ್ಸ್ ಅನ್ನೋದು ಆಬ್ಜೆಕ್ಟ್ಸ್. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ರ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವ್ದಿದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗತಿ. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂತ ಐತಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಐತಿ. ಹಂಗಾರೆ ನಾವು ಈಗ ಏನ್ ಮಾಡಿದ್ವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಒಳಗ ಐತಿ ಅನ್ನೋದನ್ನ ನಾವು ಈ ವಾಕ್ಯವನ್ನ ಕಂಡು ಹಿಡಿದ್ವಿ. ಆಯ್ತಾ? ಹಂಗಂದ್ರ ಸ್ಟೆಪ್ 2 ನೋಡಿದ್ವಿ. ಈಗ ಸ್ಟೆಪ್ 3 ನೋಡು, ಯೂಸ್ ದ ಫಾರ್ಮುಲಾ ಅಂತ ಹೇಳಿ. ಸೊ ಯೂಸ್ ದ ಫಾರ್ಮುಲಾ ಏನು? ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಹೆಂಗ ಮತ್ತ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಹೆಂಗ ಯೂಸ್ ಮಾಡು. ನೋಡ್ರಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಬರ್ತದೆ, ಅದರ ಅಬ್ರಿವೇಶನ್ NT. ಹೌದಾ? NT ಬರ್ತದ. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ NT ಪ್ಲಸ್ ಪ್ರನೌನ್. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ NT ಪ್ಲಸ್ ಪ್ರನೌನ್ ಇದ್ರ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಮಾಡಾಕಿದು ರೂಲ್. ಹೌದಾ? ಫಾರ್ಮುಲಾ. ಹಂಗಾರೆ ಇಲ್ಲಿ ನೋಡೋಣ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ಸ್ಪೇಸ್ ಅಂತ ಐತಿ ನಮ್ದು ಎಕ್ಸಾಮ್ ನಾಗ ಕೇಳಿರುವಂತ ಕ್ವಶನ್ ಇದೆ. ಇದನ್ನ ನಾವು ಬಿಡಿಸೋಣ. ಹಂಗಾರೆ ಕ್ವಶನ್ ಟ್ಯಾಗ್ ಮಾಡೋಣ. ಈಗ ಮಾಡೋಣ. ನೋಡ್ರಿ, ಈಗ ರಾಕೆಟ್ಸ್ ಅನ್ನೋದು ದೇ, ರಾಕೆಟ್ಸ್ ಅನ್ ಪ್ಲೂರಲ್ ಐತಿ. ಹೌದಾ? ಇದೇನಿದು? ಪ್ಲೂರಲ್. ರಾಕೆಟ್ಸ್ ಪ್ಲೂರಲ್ ಇದೆ. ಆಮೇಲೆ ಕ್ಯಾರಿ ಅಂತ ಐತಿ. ಕ್ಯಾರಿ ನೋಡ್ರಿ, ಕ್ಯಾರಿ ಇದ್ದಾಗ ಡೂ ಯೂಸ್ ಮಾಡಬೇಕು. ಕ್ಯಾರೀಸ್ ಎಸ್ ಬಂದ್ರೆ ಏನ್ ಹೇಳಿದ್ದೆ? ಡಸ್. ವೆರಿ ಗುಡ್, ಡಸ್ ಯೂಸ್ ಮಾಡಬೇಕು. ಕ್ಯಾರಿಡ್, ಕ್ಯಾರಿಡ್ ಇದು V2 ಫಾರ್ಮ್. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಯೂಸ್ ಮಾಡಬೇಕು. ಹೌದಾ? ಕ್ಯಾರಿ, ಡೂ, ಕ್ಯಾರೀಸ್, ಡಸ್, ಕ್ಯಾರಿಡ್, ಡಿಡ್. ಇಲ್ಲಿ ಯಾವ್ದೈತೆ ಹಂಗಂದ್ರ ಕ್ಯಾರಿ ಐತೆ. ಹೌದಿಲ್ಲ? ಕ್ಯಾರಿ ಇದ್ದಾಗ ನಾವು ಡೂ ಯೂಸ್ ಮಾಡಬೇಕು. ರಾಕೆಟ್ಸ್ ಅಂತ ಐತಿ, ಇದು ಏನಾಯ್ತು? ಪ್ಲೂರಲ್. ರಾಕೆಟ್ಸ್ ಏನಿದು? ಪ್ಲೂರಲ್. ಹೌದಾ? ಬಹುವಚನ ಐತಿ. ಪ್ಲೂರಲ್ ಇದ್ರೆ ಏನಂತ ಹೇಳ್ರಿ ನಾವು? ದೇ ಅಂತ ಕರಿತೀವಿ. ದೇ. ಹೌದಾ? ದೇ ಅಂತ ಕರಿತೀವಿ. ಹಂಗಂದ್ರ ಇಲ್ಲೇ ರಾಕೆಟ್ಸ್ ಅನ್ನೋದು ಪ್ಲೂರಲ್ ಐತಿ, ದೇ ಪ್ರೊನೌನ್ ಯೂಸ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕ್ಯಾರಿ ಅನ್ನೋದು ಐತಿ, ಇದಕ್ಕ ಡೂ ಯೂಸ್ ಮಾಡಿದ್ವಿ. ಡೂ ದೇ ಆಗೈತಿ ಆಲ್ರೆಡಿ. ಬಟ್ ಇದನ್ನ ನಾವು ನೆಗೆಟಿವ್ ಟ್ಯಾಗ್ ಮಾಡ್ಬೇಕಲ್ಲ, ಸೊ ಅವಾಗ ನಾಟ್ ಹಚ್ಚಬೇಕು. ಹೌದಾ? ನೋಡಂಗಾರ ಡೂ ಯೂಸ್ ಮಾಡಿದ್ವಿ ಪ್ಲಸ್ NT ಯೂಸ್ ಮಾಡಿದ್ವಿ, ನಾಟ್ ನೆಗೆಟಿವ್ ಮಾಡ್ಬೇಕಲ್ಲ, ಪ್ಲಸ್
ದೇ ಯೂಸ್ ಮಾಡಿದ್ವಿ. ಹಂಗಾರೆ ಆನ್ಸರ್ ಏನಾಗ್ಬೇಕೀಗ? ಡೋಂಟ್ ದೇ, ಡೋಂಟ್ ದೇ, ಡೋಂಟ್ ದೇ, ಡೋಂಟ್ ದೇ ಅನ್ನೋದು ಆನ್ಸರ್ ಆಯ್ತು. ಡೋಂಟ್ ದೇ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ, ನೆಗೆಟಿವ್ ಟ್ಯಾಗ್ ಬಂತು. ಏನ್ ಬಂತು? ಡೋಂಟ್ ದೇ. ಹೌದಾ? ಅಕಸ್ಮಾತ್ ಇಲ್ರಿ ಸರ್ ರಾಕೆಟ್ ಅಂತ ಅಷ್ಟೇ ಇದ್ರೆ ಏನ್ ಯೂಸ್? ಇಲ್ಲಿ ರಾಕೆಟ್ಸ್ ಐತ್ರಿ, ರಾಕೆಟ್ ಅಂತ ಅಷ್ಟೇ ಇದ್ರೆ ಏನ್ ಯೂಸ್ ಮಾಡೋದ್ರಿ ಅಂತ ಕನ್ಫ್ಯೂಷನ್ ಆದ್ರೆ, ರಾಕೆಟ್ ಅಂತಿದ್ರೆ ಇಟ್ ಅಂತ ಯೂಸ್ ಮಾಡಿ. ರಾಕೆಟ್ ಅಂತಿದ್ರೆ ಇಲ್ಲೇ ಡೋಂಟ್ ಇಟ್ ಅಂತ ಬರ್ತಿತ್ತು, ಡೋಂಟ್ ಇಟ್ ಅಂತ ಬರ್ತಿತ್ತು. ಸೊ ರಾಕೆಟ್ಸ್ ಇರೋದ್ರಿಂದ ದೇ ಅಂತ ಬರ್ತೈತಿ, ಡೋಂಟ್ ದೇ. ಇದು ಪಾಸಿಟಿವ್ ಇದ್ದಾಗ ನೆಗೆಟಿವ್ ಟ್ಯಾಗ್ ಮಾಡಿದ್ವಿ ನಾವು. ಆಯ್ತು ಸರ್, ನಮ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಪಾಸಿಟಿವ್ ಮಾಡೋದು ಹೇಳ್ರಿ ಅಂತ ಅನ್ನೋದಾದ್ರೆ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಫಾರ್ಮುಲಾ ಏನು? ನಾಟ್ ಬರಂಗಿಲ್ಲ ಅಷ್ಟೇ. ನೆಗೆಟಿವ್ ನಾಟ್ ಇದ್ರೆ ನೆಗೆಟಿವ್, ನಾಟ್ ಇಲ್ಲ ಅಂದ್ರೆ ಪಾಸಿಟಿವ್. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಅಷ್ಟೇ. ಹೆಲ್ಪಿಂಗ್ ವರ್ಬ್ ಜೊತೆಗೆ ಪ್ರನೌನ್ ಯೂಸ್ ಮಾಡಿಬಿಟ್ರೆ ನಮಗದು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ಪಾಸಿಟಿವ್ ಟ್ಯಾಗ್ ಮಾಡಕ್ ಅನುಕೂಲ ಫಾರ್ಮುಲಾ ಇದೆ. ಹೌದಾ? ಈಗ ನೋಡಿ, ರಾಕೆಟ್ಸ್ ಇದನ್ನ ನಾವೀಗ ಅಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿ ಮಾಡಿದ್ದು. ರಾಕೆಟ್ಸ್ ಡು ನಾಟ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ಸ್ಪೇಸ್. ಡು ನಾಟ್ ಕ್ಯಾರಿ ಬಂತ. ಹಾಗಾದ್ರೆ ಇದನ್ನ ನಾವು ಈ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ಪಾಸಿಟಿವ್ ಟ್ಯಾಗ್ ಆಗಿ ಮಾಡಿ ತೋರಿಸ್ತೇನೆ. ಸರಿ, ಅದ ಮಾಡ್ದಂಗ ನೋಡ್ರಿ. ರಾಕೆಟ್ಸ್ ಐತಿ, ದೇ ಏನು ಪ್ರನೌನ್ ದೇ. ಅದೇ ರೀತಿ ಡೂ ಐತಿ, ಹೆಲ್ಪಿಂಗ್ ವರ್ಬ್ ಏನೈತಿಲ್ಲ ಡೂ ಐತಿ. ಇದ್ರಾಗ ನಾಟ್ ಐತಿ. ನಾಟ್ ಏನಿದು? ನೆಗೆಟಿವ್ ಫಾರ್ಮ್ ಇದು, ನೆಗೆಟಿವ್ ಇದು, ಋಣಾತ್ಮಕ ವಾಕ್ಯಕ್ಕೆ ನಾಟ್ ಬಂತ. ಹೌದಾ? ಡೂ ನಾಟ್ ಬಂತ. ಡು ನಾಟ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ಸ್ಪೇಸ್ ಮಾಡು ನೀವು. ರಾಕೆಟ್ಸ್ ದೇ ಬರದೆ. ಇಲ್ಲೇ ಡೂ ಐತಿ, ಆಲ್ರೆಡಿ ನಾನು ಡೂನ ಇಡ್ತೀನಿ, ಡೂ ಇಟ್ಟೆ. ಹೌದಾ? ನಾಟ್ ನಾವು ಇಲ್ಲಿ ಹಾಕ್ಬೇಕನ್ನ ಈಗ ಪಾಸಿಟಿವ್ ಸ್ಟೇಟ್ಮೆಂಟ್ ಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಐತಿ. ಸೊ ಅದನ್ನ ನಾವು ಪಾಸಿಟಿವ್ ಆಗಿ ಟ್ಯಾಗ್ ಮಾಡುವಾಗ ನಾಟ್ ಹಾಕ್ಬೇಕೇನು? ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಿಲ್ಲೇ? ನಾಟ್ ಹಾಕಂಗಿಲ್ಲ. ಇದು ನಾಟ್ ಕ್ವಶನ್ ಟ್ಯಾಗ್ ಒಳಗೆ ಬರಂಗಿಲ್ಲ. ಅವಾಗ ಡೂ ದೇ ಇಲ್ಲೇ ಅದಾವ, ಡೂ ದೇ, ಡೂ ದೇ, ಡೂ ಇಲ್ಲ ಐತಿ, ರಾಕೆಟ್ಸ್ ಇಲ್ಲ ಐತಿ, ದೇ ಅಂತ ರಾಕೆಟ್ಸ್ ಪ್ಲೂರಲ್ ಐತಿ, ಡೂ ದೇ. ನಾಟ್ ಇದ್ರ ಇಲ್ಲೇ ಮಾಡ್ಬಿಡುದು ಡೂ ದೇ. ಅಕಸ್ಮಾತ್ ರಾಕೆಟ್ ಅಷ್ಟೇ ಇತ್ತಪ್ಪ, ಇದು ಇಟ್ ಅಂತೇಳಿ ಡೂ ಇಟ್. ಹೌದಾ? ಡೂ ದೇ, ಡೂ ಇಟ್. ರಾಕೆಟ್ಸ್ ಇರುವುದರಿಂದ ಇದು ಡೂ ದೇ ಆಯ್ತು. ರಾಕೆಟ್ ಅಂತಿದ್ರ ಡೂ ಇಟ್ ಅಂತಕ್ಕಿತ್ತು. ಇಲ್ಲಿ ಏನೈತಲ್ಲ ನಾಟ್ ಬಂದಾಗ, ಅಕಸ್ಮಾತ್ ಇಲ್ಲಿ ಡಸ್ ಅಂತ ಇದ್ದು ಶಿ ಅಂತ ಇದ್ದು ಶಿ ಡಸ್, ಶಿ ಡಸ್ ಅಂತ ಕೊಟ್ಟಿದ್ದು ಏನಾದ್ರು ಒಂದು ವರ್ಬ್ಗೆ ಒಂದು ವಾಕ್ಯ ಕೊಟ್ಟಿದ್ರು ಅಂತ ಹೇಳಿದ್ರ, ಡಸ್ ಜೊತೆಗೆ ನಾಟ್ ಇದ್ದು ಶಿ ಡಸ್ ನಾಟ್ ಅಂತ ಇದ್ದು ಸೆಂಟೆನ್ಸ್ ಮುಂದುವರೆದಿದ್ರೆ, ಈ ನಾಟ್ ಬಿಡೋದು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನಾವೇನ್ ಮಾಡೋದು? ಡಸ್ ಶಿ, ಡಸ್ ಶಿ. ಅಕಸ್ಮಾತ್ ನಾಟ್ ಸೆಂಟೆನ್ಸ್ ಒಳಗೆ ಇಲ್ಲ, ಶಿ ಡಸ್ ಅಂತ ಇದ್ರ ಡಸಂಟ್ ಶಿ. ನಾಟ್ ನ ಡಸ್ ಜೊತೆಗೆ ಹಚ್ಚಿದ್ರ ಡಸಂಟ್ ಶಿ ನೆಗೆಟಿವ್ ಟ್ಯಾಗ್ ಹಾಕತಿ. ನಾಟ್ ತೆಗೆದು ನಾವೇನಾದ್ರೂ ಹಚ್ಚಿದ್ರ ಅದು ಪಾಸಿಟಿವ್ ಟ್ಯಾಗ್ ಆಗ್ತದೆ. ಇಷ್ಟ, ಇದ್ರಾಗ ಏನು ಇಲ್ಲ, ಬಹಳ ತಲೆ ಕೆಡ್ಸೋಣಂಗಿಲ್ಲ. ಬಟ್ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪಾಸಿಟಿವ್ ಸ್ಟೇಟ್ಮೆಂಟು ಅಥವಾ ನೆಗೆಟಿವ್ ಸ್ಟೇಟ್ಮೆಂಟು ಅನ್ನೋದನ್ನ ಮೊದಲಿಗೆ ಪತ್ತೆ ಹಚ್ಚಿಬಿಟ್ರೆ ನಾವು ಆರಾಮಾಗಿ ಇದನ್ನ ಟ್ಯಾಗ್ ಕ್ವಶನ್ ಅನ್ನ ನಾವು ಬಿಡಿಸಬಹುದು. ಬಟ್ ಇದ್ರಾಗ ಒಂದು ಎಕ್ಸೆಪ್ಷನ್ ಐತಿ. ಏನಂತ ಹೇಳಿದ್ರೆ ಹೇಳ್ಬಿಡ್ತೀನಿ ನೋಡ್ರಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಹೌದಾ? ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಐತಿ ಅನ್ಕೋರಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಐತಿ. ಇಲ್ಲಿ ಅಳತಿಸೆ ಹೇಳ್ಬಿಡ್ತೇನೆ ನಿಮ್ಗೆ, ಅಂದ್ರೆ ಕ್ಲಿಯರ್ ಆಗತ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಬರೀತೇನೆ. ಇಲ್ಲಿ ಎಕ್ಸೆಪ್ಷನ್ ಇದೆ ಅದಕ್ಕೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಹೌದಾ? ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಐತಿ. ಇದನ್ನ ನಾವು ಈಗ ಟ್ಯಾಗ್ ಮಾಡ್ಬೇಕು. ಹೌದಾ? ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಐತಿ. ಸೊ ಇಲ್ಲಿ ಐ ಐತಿ, ಇಲ್ಲಿ ಆಮ್ ಐತಿ, ಗೋಯಿಂಗ್ ಟು ಸ್ಕೂಲ್ ಆಬ್ಜೆಕ್ಟ್ ಐತಿ. ಸೊ ಸಬ್ಜೆಕ್ಟ್ ಇದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಐತಿ. ಹೌದಾ? ಇಲ್ಲಿ ಹಿಂಗಿದ್ದಾಗ ಇಲ್ಲಿ ಆಮ್ ಐತಿ. ನಾವೀಗ ನೀವು ಮಾಡ್ರಿ ಅಂತ ಹೇಳಿದ್ರೆ ಏನಾಗ್ತತಿ ಅಂತ ಹೇಳಿದ್ರ,
ಇದನ್ನ ನಾವು ಮಾಡಿ ನಾಟ್ ಹಚ್ತೇವ್ರಿ ಸರ್ ನಾವು ಆಮ್ ಅಂಡ್ ಐ ಆಕತಿದು ಆಮ್ ಅಂಡ್ ಐ ಆಮ್ ಐತಿ ನಾಟ್ ಇಲ್ಲ ಇದ್ರೊಳಗ ಆಮ್ ಆಲ್ರೆಡಿ ಹೆಲ್ಪಿಂಗ್ ವರ್ಕ್ ಕೊಟ್ಟಾರ ನೀವೇ ಹೇಳಿದಂಗ ಆಮ್ ಅಂಡ್ ಐ ನಾವು ಮಾಡ್ತೇವಿ ಆಮ್ ಅಂಡ್ ಐ ಮಾಡ್ತೇವಿ ಸೊ ಅವಾಗ ಏನಾಕತ್ತಂದ್ರೆ ಇದು ತಪ್ಪು ಬಹಳಷ್ಟು ಕ್ವಶನ್ ಪೇಪರ್ ಇಂಥವ್ ಕೇಳ್ತಾರೆ ಕ್ವಶನ್ ನೋಡ್ರಿ ಇದು ಒಂದೇ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಬಂದಾಗ ಇದರ ಟ್ಯಾಗ್ ಕ್ವಶನ್ ಏನಾಕತ್ತಂದ್ರೆ ಆರಂಟ್ ಐ ಅಂತ ಆರಂಟ್ ಐ ನೆನಪಿಟ್ಕೊಳ್ಳಿ ಆಮ್ ಇದ್ರೂ ಸಹಿತ ಇಲ್ಲಿ ಆಮ್ ಐತಿ ಕರೆ ಆದ್ರೆ ಆಮಂಟ್ ಐ ಆಗೋದಿಲ್ಲ ಆರಂಟ್ ಐ ಆಕತ್ತಿದ್ದು ಕ್ವಶನ್ ಟ್ಯಾಗ್ ಒಳಗೆ ನೆನ್ಪಿಟ್ಕೊಂಡ್ಬಿಡ್ರಿ ಇದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಆಮಂಟ್ ಐ ಆಗೋದಿಲ್ಲ ಆರಂಟ್ ಐ ಆಗ್ತತಿದು ಅರ್ಥ ಆಯ್ತು ಇದು ಆಮಂಟ್ ಐ ಆಗೋದಿಲ್ಲ ಆರಂಟ್ ಐ ಆಗ್ತತಿ ಅದೇ ರೀತಿ ಇದೇ ನೆಗೆಟಿವ್ ಇತ್ತಪ್ಪ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂತ ಐತಿ ನೆಗೆಟಿವ್ ಸ್ಟೇಟ್ಮೆಂಟ್ ಒಳಗೈತಿ ನಾನು ಇಲ್ಲೇನ್ ಹೇಳ್ಬಿಟ್ಟೆ ನಿಮ್ಗೆ ಆಮಂಟ್ ಐ ಬರಂಗಿಲ್ಲ ಆರಂಟ್ ಐ ಬರ್ತತಿ ಅಂತ ಹೇಳಿ ಹೌದಾ ಇಲ್ಲಿ ನೀವೇನ್ ಮಾಡ್ತೀರಿ ಆಮ್ ಐತಿ ತಡಿಪ ಹೌದಾ ನಾಟ್ ಐತಿ ಆಲ್ರೆಡಿ ನೆಗೆಟಿವ್ ಸೆಂಟೆನ್ಸ್ ಐತಿ ಇದು ಪಾಸಿಟಿವ್ ಟ್ಯಾಗ್ ಮಾಡ್ಬೇಕು ನೀವೇನ್ ಮಾಡ್ತೀರಿ ಏನ್ ಮಾಡ್ತೀರಿ ಇದನ್ನ ಆಮಂಟ್ ಐ ಇದು ಸಾರಿ ಆಮ್ ಐ ಅಂತ ಮಾಡ್ತೀರಿ ಆಮ್ ಐ ಮಾಡ್ತೀರಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದು ಆರಂಟ್ ಐ ಅದ ನೆಗೆಟಿವ್ ಮಾಡಿದೇನಾ ಹೌದಾ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂತ ಐತಿ ಇದು ನೆಗೆಟಿವ್ ಐತಿ ಅವಾಗ ಏನಾಗ್ತತಿ ಇದು ಆಮ್ ಐ ಆರ್ ಐ ಆಗೋದಿಲ್ಲ ಇದು ಅವಾಗ ಇಲ್ಲಿ ಆರಂಟ್ ಐ ಆಗೈತೆ ಅಂತ ಹೇಳಿ ಇಲ್ಲಿ ಏನಾಗ್ತತಿ ಇದು ಆಮ್ ಐ ಅಂತಾನ ಆಗ್ತತಿ ಇಲ್ಲೇ ಆಮ್ ಐ ಅಂತಾನ ಆಗ್ತದೆ ನಾಟ್ ಇದ್ದಾಗ ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದ್ದಾಗ ಮಾತ್ರ ಆಮಂಟ್ ಐ ಆಗೋದಿಲ್ಲ ಆರಂಟ್ ಐ ಆಗ್ತತಿ ಹೌದಾ ಇಲ್ಲಿ ಆಮ್ ಐ ಆಕತಿದು ಯಾವಾಗ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದು ನಾವು ಟ್ಯಾಗ್ ಮಾಡೋದಾಗ ಆಮ್ ಬಂದಾಗ ಮಾತ್ರ ಹೌದಾ ಐ ಆಮ್ ಜೊತೆಗೆ ಬಂದಾಗ ಮಾತ್ರ ಆಮ್ ಐ ಆಕತಿದು ಅದೇ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದ್ದಾಗ ಪಾಸಿಟಿವ್ ಅನ್ನ ನೆಗೆಟಿವ್ ಮಾಡುವಾಗ ಆಮಂಟ್ ಐ ಬರಂಗಿಲ್ಲ ಆರಂಟ್ ಐ ಬರ್ತತಿ ಇದು ಒಂದು ನೆನಪಿಟ್ಕೊಂಡ್ಬಿಡ್ರಿ ಮುಂದಿನ ಒಂದು ಏನ ಟ್ಯಾಗ್ ಕ್ವಶನ್ ಗೆ ಸಂಬಂಧಪಟ್ಟಾಗ ಬೇರೆ ಬೇರೆ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಥ್ಯಾಂಕ್ ಯು